ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾವು 5ನೇ ಪದ್ಯವಾದಂತಹ ತಲ್ಲಣಿಸದಿರು ಕಂಡ್ಯ ತಾಳುಮನವೇ ಕನಕದಾಸರ ಒಂದು ಪದ್ಯವನ್ನು ವಿವರಣೆಯನ್ನು ನೋಡೋಣ. ಈ ಒಂದು ಪದ್ಯದ ಪ್ರವೇಶದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಸಮಸ್ಯೆಗಳು ಸಹಜ, ಯಾವುದಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ. ಪ್ರತಿ ಸಮಸ್ಯೆಗೂ ಉತ್ತರ ಇದ್ದೇ ಇರುತ್ತದೆ. ಸಂಕೀರ್ಣ ಬದುಕಿನಲ್ಲಿ ತಾಳ್ಮೆ ತುಂಬ ಮುಖ್ಯ. ಪ್ರತಿ ಕ್ಷಣದ ಸಂತಸವನ್ನು ಅನುಭವಿಸಬೇಕು. ಜಗತ್ತಿನ ಚರಾಚರಗಳ ಬದುಕು ಇದಕ್ಕೆ ಹೊರತಲ್ಲ. ಅಂದರೆ ಜೀವನದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ, ಅದಕ್ಕೆ ಹೆದರಬಾರ್ದು. ಪ್ರತಿಯೊಂದು ಸಮಸ್ಯೆಗೂ ಕೂಡ ಅದರದೇ ಆದಂಥ ಪರಿಹಾರ ಕೂಡ ಇರುತ್ತೆ. ನಾವು ಜೀವನದಲ್ಲಿ ತಾಳ್ಮೆಯನ್ನು ಇಟ್ಕೊಂಡಿದ್ರೆ ನಾವು ಪ್ರತಿಯೊಂದು ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅನ್ನೋದು ಈ ಪ್ರವೇಶದಲ್ಲಿ ಕೊಟ್ಟಿದ್ದಾರೆ. ಕನಕದಾಸರ ಒಂದು ಪರಿಚಯವನ್ನು ನೋಡೋಣ. ಕನಕದಾಸರು 1509ರಿಂದ 1607 ಒಂದು ಕಾಲದಲ್ಲಿ ಇದ್ದಂಥವರು. ಇವರೊಬ್ಬ ಕೀರ್ತನಕಾರರು. ಕನಕದಾಸರು ಪ್ರಮುಖ ಕೀರ್ತನಕಾರರಲ್ಲಿ ಒಬ್ಬರು. ಪುರಂದರದಾಸರ ಸಮಕಾಲೀನರು. ಹಾವೇರಿ ಜಿಲ್ಲೆಯ ಬಾಡ ಇವರ ಜನ್ಮಸ್ಥಳ. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ತಿಮ್ಮಪ್ಪ ನಾಯಕನಾಗಿದ್ದ ಇವರು ಕನಕದಾಸರಾದದ್ದು ಐತಿಹ್ಯ. ಕಾಗಿನೆಲೆ ಆದಿಕೇಶವ ಇವರ ಆರಾಧ್ಯ ದೈವ. ವಿಜಯನಗರದ ಪಾಳೆಯಗಾರರಾಗಿದ್ದು ಯುದ್ಧದಲ್ಲಿನ ಹಿಂಸೆಯನ್ನು ಕಂಡು ವೈರಾಗ್ಯದಿಂದ ಅಧಿಕಾರವನ್ನು ತ್ಯಜಿಸಿದರು. ಕೀರ್ತನೆ, ಉಗಾಭೋಗ, ಸುಳಾದಿಗಳನ್ನು ರಚಿಸಿದ್ದಾರೆ. ಮೋಹನ ತರಂಗಿಣಿ, ಹರಿಭಕ್ತಿಸಾರ, ನಳಚರಿತೆ, ರಾಮಧಾನ್ಯ ಚರಿತೆ ಎಂಬ ಕಾವ್ಯಗಳನ್ನು ರಚಿಸಿದ್ದಾರೆ. ಕಾಗಿನೆಲೆ ಆದಿಕೇಶವ ಇವರ ಅಂಕಿತ. ಲೋಕದ ಜಂಜಡಗಳಿಗೆ ಮನುಷ್ಯ ತಲ್ಲಣಿಸಬಾರದು. ಎಲ್ಲ ಜೀವಿಗಳನ್ನು ದೈವಶಕ್ತಿಯು ತಾಯಿಯ ರೀತಿಯಲ್ಲಿ ರಕ್ಷಿಸುತ್ತದೆ ಎಂಬುದನ್ನು ಹಲವು ಉದಾಹರಣೆಗಳ ಮೂಲಕ ಈ ಕೀರ್ತನೆ ಪ್ರಸ್ತುತಪಡಿಸಿದೆ. ಇವಾಗ ಈ ಒಂದು ಪದ್ಯದ ಒಂದು ಚರಣಗಳನ್ನು ಓದ್ತಾ ವಿವರಿಸ್ತಾ ಹೋಗೋಣ. ಮೊದಲನೇ ಚರಣದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ತಲ್ಲಣಿಸದಿರು ಕಂಡ್ಯ ತಾಳುಮನವೇ, ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಏನು ಹೇಳಿದ್ದಾರೆ ಕವಿ ಇಲ್ಲಿ ಅಂದರೆ, ನೊಂದ ಮನಸ್ಸಿಗೆ ಸಮಾಧಾನದ ನುಡಿಗಳನ್ನು ಆಡಿದ್ದಾರೆ. ಮೊದಲನೇ ಒಂದು ಸಾಲಿನಲ್ಲಿಯೇ ಕಷ್ಟಗಳಿಗೆ ಹೆದರುವ ಅಗತ್ಯವಿಲ್ಲವೆಂದು ಮನಸ್ಸಿಗೆ ಸಾಂತ್ವನ ನುಡಿಯುವ ಕವಿಯು ದೇವರು ಎಲ್ಲರನ್ನೂ ಕಾಪಾಡುತ್ತಾನೆ, ಎಲ್ಲರಿಗೂ ಕಾಪಾಡುತ್ತಾನೆ, ಇದರಲ್ಲಿ ಯಾವ ಅನುಮಾನವೂ ಕೂಡ ಬೇಡ. ಪೊರೆಯುವ ದೇವರಿರುವಾಗ ಅಂದರೆ ಸಲಹುವ ದೇವರಿರುವಾಗ, ಕಾಯುವ ದೇವರಿರುವಾಗ ನಾವೇಕೆ ಒಂದು ತಲ್ಲಣವನ್ನು ಅಂದ್ರೇನು ಚಿಂತೆಯನ್ನು ಮಾಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೀಗಾಗಿ ದೇವರು ನಮ್ಮೆಲ್ಲರನ್ನ ಕಾಪಾಡ್ತಾನೆ ಅನ್ನೋ ನಂಬಿಕೆಯನ್ನು ಇಡಬೇಕು, ಭರವಸೆಯನ್ನು ಇಡಬೇಕು ಅನ್ನೋದನ್ನು ಮೊದಲನೇ ಸಾಲಿನಲ್ಲಿ ಅವರು ಹೇಳಿದ್ದಾರೆ. ಇನ್ನು ಹೇಳ್ತಾರೆ ಮುಂದೆ ಅವರು, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಪುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲುಹನು, ಇದಕ್ಕೆ ಸಂಶಯವಿಲ್ಲ. ಅಂದರೆ ದೇವರು ಎಲ್ಲರನ್ನೂ ಸಲಹುತ್ತಾನೆ ಅಂತ ಕನಕದಾಸರು ಏನು ಮಾಡಿದ್ದಾರೆ ಅಂದರೆ ಹಲವಾರು ಉದಾಹರಣೆಗಳನ್ನು ಕೊಟ್ಟು ಈ ಕೀರ್ತನೆಯಲ್ಲಿ ನಮಗೆ ತಿಳಿಸಿ ಹೇಳಿದ್ದಾರೆ ಅಂತ. ಹೇಗೆ ಅಂದರೆ, ಒಂದು ಬೆಟ್ಟದಲ್ಲಿ ಒಂದು ಗಿಡ ಹುಟ್ಟಿರುತ್ತೆ, ಅದು ದೊಡ್ಡದಾಗಿ ಮರವಾಗುತ್ತೆ. ಅದಕ್ಕೆ ನಾವು ಮನುಷ್ಯರು ಯಾರು ಕೂಡ ಹೋಗಿ ಅಲ್ಲಿ ದಿನ ನೀರನ್ನು ಹಾಕೋದಿಲ್ಲ. ಆದರೂ ಕೂಡ ಆ ದೇವ್ರು ಏನು ಮಾಡಿದ್ದಾನೆ ಅಂದರೆ ಅದನ್ನು ಸಲಹಿ ಸಾಕಿ ಒಂದು ದೊಡ್ಡ ಹೆಮ್ಮರವಾಗಿ ಮಾಡಿದ್ದಾನೆ ಅಂತೆ. ಹಾಗೆಯೇ ನಮ್ಮೆಲ್ಲರಿಗೆ ಒಂದು ಹುಟ್ಟಿಗೆ ಜನನಕ್ಕೆ ಕಾರಣ ಆದ ದೇವರೇನು ಮಾಡಿದ್ದಾನೆ ಅಂದರೆ ಹೊಣೆಗಾರನಾಗಿದ್ದಾನೆ. ನಮ್ಮ ಒಂದು ಜವಾಬ್ದಾರಿಯನ್ನು ಕೂಡ ಅವನೇ ಹೊರ್ತಾನೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಬೇಡ ಎನ್ನುವುದನ್ನು ಕನಕದಾಸರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಮತ್ತು ಮುಂದಿನ ಚರಣದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ, ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ಅಂದರೆ ಇಲ್ಲಿ ಮತ್ತೆ ಕನಕದಾಸರು ಹೇಳ್ತಾರೆ, ಕಾಡಿನಲ್ಲಿ ನಾನಾ ಬಗೆಯ ಪ್ರಾಣಿಗಳಿರ್ತವೆ, ಮತ್ತು ಸಸ್ಯಗಳಿರ್ತವೆ. ಅವುಗಳೆಲ್ಲ ಆಹಾರ ಕ್ರಮ ಕೂಡ ಬೇರೆ ಬೇರೆ ಆಗಿರುತ್ತೆ. ಅಂತೆಯೇ ಬಗೆ ಬಗೆಯ ಒಂದು ಪಕ್ಷಿ ಸಂಕುಲಗಳು ಕೂಡ ಅಲ್ಲಿರ್ತವೆ. ಅವೆಲ್ಲವೂ ಕೂಡ ಅವರವರ ಹೊತ್ತಿಗೆ ಅವು ಊಟಗಳನ್ನು ಏನು ಮಾಡ್ತವೆ ಅಂದರೆ, ಯಾರು
ಅವ್ರಿಗೆ ನೀಡಿ ಪೊರಿತಾರೆ, ರಕ್ಷಣೆ ಕೊಡ್ತಾರೆ, ಅದೆಲ್ಲ ಮಾಡೋದು ದೇವರೇ ಅಲ್ವಾ. ಹಾಗೆಯೇ ಹೆತ್ತ ತಾಯಿ ತನ್ನ ಮಗುವನ್ನು ಸಾಕಿ ಬೆಳೆಸಿ ಕಾಪಾಡಲು ಹೊಣೆಗಾರಳು. ಅಂತೆಯೇ ದೇವರು ಕೂಡ ಹೆತ್ತ ತಾಯಿಯ ರೀತಿಯಲ್ಲಿ ನಮ್ಮೆಲ್ಲರನ್ನ ಏನು ಮಾಡ್ತಾನೆ ಅಂದರೆ ಕಾಪಾಡ್ತಾನೆ, ಕಷ್ಟಗಳಿಂದ ಪಾರು ಮಾಡ್ತಾನೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ, ಸಂಶಯ ಬೇಡ ಅಂತ ಕನಕದಾಸರು ಈ ಚರಣದಲ್ಲಿ ತಿಳಿಸಲಿದ್ದಾರೆ. ನಂತರ ನವಿಲಿಗೆ ಚಿತ್ರ ಬರೆದವರು ಯಾರು, ಪವಳದ ಲತೆಗೆ ಕೆಂಪಿಟ್ಟವರು ಯಾರು, ಸವಿಮಾತಿನರಳ ಅರಗಿಳಿಗೆ ಹಸುರು ಬರೆದವರು ಯಾರು, ಅವನೇ ಸಲುಹನು, ಇದಕ್ಕೆ ಸಂಶಯವಿಲ್ಲ. ಅಂದರೆ ದೇವರ ಕೃಪೆಯನ್ನು ಮತ್ತಷ್ಟು ಉದಾಹರಣೆಗಳಿಂದ ಹೇಳ್ತಾರೆ ಇಲ್ಲಿ. ನವಿಲಿನ ಗರಿಗಳ ಸೌಂದರ್ಯಕ್ಕೆ ಮನಸೋಲದವರು ಯಾರು, ಅತ್ಯಂತ ಸುಂದರವಾದ ಆ ನವಿಲಿನ ಗರಿಗೆ ರಂಗನ್ನು ತುಂಬಿದವರು ಯಾರು, ಅದೆಲ್ಲ ದೇವರೇ ತಾನೇ ಮಾಡಿರೋದು. ಅದರಂತೆ ಹವಳಕ್ಕೆ ಕೆಂಪು ಬಣ್ಣವನ್ನು ಕೊಟ್ಟವರು ಕೂಡ ದೇವರೇ ಅಲ್ವಾ. ಸವಿ ಮಾತುಗಳನ್ನು ಆಡ್ತಕ್ಕಂಥ ಅರಿಗಿಳಿಗೆ, ಆ ಒಂದು ಅರಗಿಳಿಗೆ ಹಸಿರು ಬಣ್ಣವನ್ನು ಕೂಡ ತುಂಬಿದವರು ಯಾರು, ಅದೇ ದೇವರಲ್ವಾ. ಸೊ ಆ ದೇವರು ಕೃಪೆ ತೋರಿ ಕರುಣಿಸಿದರೆ ಅದರಂತೆಯೇ ನಮಗೂ ಕೂಡ ದೇವರು ಸಲಹುತ್ತಾನೆ, ಕೃಪೆಯನ್ನು ತೋರಿಸ್ತಾನೆ, ಮತ್ತೆ ಅನುಮಾನ ಮಾಡೋದು ಬೇಡ ಅಂತ ಕನಕದಾಸರು ಇಲ್ಲಿ ಕೂಡ ತುಂಬ ಒಂದು ದೃಷ್ಟಾಂತಗಳನ್ನು, ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ. ಮುಂದಿನ ಒಂದು ಚರಣವನ್ನು ನೋಡೋಣ. ಕೊನೆಯ ಚರಣದಲ್ಲಿ, ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಗಹಾರ ತಂದಿ ಇವರಾರು, ಬಲ್ಲಿದನು ಕಾಗಿನೆಲೆಯಾದಿ ಕೇಶವರಾಯ, ಎಲ್ಲರನ್ನೂ ಸಲುಹನು, ಇದಕ್ಕೆ ಸಂಶಯವಿಲ್ಲ. ಅಂದರೆ ಇಲ್ಲಿ ಕನಕದಾಸರು ಕೊನೆಯ ಚರಣದಲ್ಲಿ ಹೇಳ್ತಾರೆ, ದೈವ ಕೃಪೆಯ ವಿವರವನ್ನು ಅವರು ಉದಾಹರಣೆಗಳ ಮೂಲಕ ಹೇಳ್ತಾರೆ. ಇಲ್ಲಿ ಏನು ಅಂದರೆ, ಕಲ್ಲಿನಲ್ಲಿ ಎಲ್ಲೋ ಒಂದು ಕಡೆ ಕಪ್ಪೆ ಒಂದು ಕ್ಷುದ್ರ ಜೀವಿ, ಅದು ಹುಟ್ಟಿರುತ್ತೆ. ಎಲ್ಲೋ ಒಂದು ಕಲ್ಲಿನ ಸಂದಿಯಲ್ಲಿ ಹುಟ್ಟಿರುತ್ತೆ. ಅದು ಕೂಡ ವಟ ಗೊಟ್ಟ ಬೆಳೀತಾ ಇರುತ್ತೆ ಅಂತ, ಅದು ಬದುಕ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಆ ವಾಸಿಸೋ ಸ್ಥಳಕ್ಕೆ ಅದರ ಪಾಲಿನ ಆಹಾರವನ್ನು ಹೇಗೋ ಮಾಡಿ ದೇವರು ಒದಗಿಸ್ತಾರಲ್ವಾ. ಹಾಗೇನೆ ಸರ್ವಜ್ಞನಾದಂತಹ ಎಲ್ಲವನ್ನು ಬಲ್ಲವನಾದಂಥ ಒಂದು ಆದಿ ಕೇಶವ, ಅಂದರೆ ಕಾಗಿನೆಲೆ ಆದಿ ಕೇಶವ, ಇದು ಅವರ ಒಂದು ಅಂಕಿತ ನಾಮ ಸಹಿತ. ಅವನು ನಮಗೇನು ಮಾಡ್ತಾನೆ ಅಂದರೆ, ನಮಗೂ ಕೂಡ ಕಷ್ಟದಿಂದ ದೂರ ಮಾಡಿ ನಮಗೆ ಸುಖಿಯಾಗಿ ಇಡ್ತಾನೆ, ಕಾಪಾಡ್ತಾನೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಬೇಡ ಅಂತ ಕನಕದಾಸರು ಇಲ್ಲಿ ತಿಳಿಸಲಿದ್ದಾರೆ. ಅಂದರೆ ದೇವರ ಕೃಪೆಯಿಂದಲೇ ಜಗತ್ತಿನ ಎಲ್ಲ ಕಾರ್ಯಗಳು ಕೂಡ ನೆರವೇರ್ತಕ್ಕಂಥದ್ದು. ಹೀಗಾಗಿ ಕಷ್ಟ ಬಂದಾಗ ಧೈರ್ಯವನ್ನು ಗೆಡಬಾರ್ದು. ಅದಕ್ಕೆ ಧೈರ್ಯದಿಂದ ಜೀವನ ಮಾಡಬೇಕು, ತಾಳ್ಮೆ ಇರಬೇಕು, ನಮ್ಮಲ್ಲಿ ನಂಬಿಕೆ ಇರಬೇಕು. ಆಗ ದೇವರು ತಾನೇ ನಮ್ಮನ್ನು ಕಾಪಾಡ್ತಾನೆ. ಕಾಯಕವೆಂಬ ಸಂಗತಿಯನ್ನು ಕನಕದಾಸರು ಹಲವು ಉದಾಹರಣೆಗಳ ಮೂಲಕ ಕೀರ್ತನೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ನಿರೂಪಿಸಿದ್ದಾರೆ. ಸೊ ಇಲ್ಲಿಗೆ ಒಂದು ಪದ್ಯ ಮುಕ್ತಾಯವಾಯಿತು. ತುಂಬ ಸರಳವಾಗಿ, ಸುಂದರವಾಗಿ ಅನೇಕ ಉದಾಹರಣೆಗಳನ್ನು ಕೊಟ್ಟು ಕನಕದಾಸರು ಈ ಪದ್ಯವನ್ನು, ಕೀರ್ತನೆಯನ್ನು ಹೇಳಿದ್ದಾರೆ. ಸೊ ಇಲ್ಲಿಗೆ ನಿಮಗೆ ಪದ್ಯ ಅರ್ಥ ಆಯಿತು ಅಂದ್ಕೊಳ್ತೀನಿ. ಪದ್ಯವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಒಂದಿಷ್ಟು ಪುಸ್ತಕದ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪದ್ಯ ಅರ್ಥ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.